Hi all, this is me Reethu. I'm Harshita. ಸೊ ನಮ್ಮ ಪಾರ್ಟ್ 1 ವಿಡಿಯೋದಲ್ಲಿ ಎವ್ರಿಡೇ ಕಾನ್ವರ್ಸೇಷನ್ಗೆ ಅಂದರೆ ಬೇಸಿಕ್ ಕಾನ್ವರ್ಸೇಷನ್ಸ್ ಏನಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಕ್ ಶೂರ್ ಯು ಚೆಕ್ ದ್ಯಾಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2 ವಿಡಿಯೋ ಅದ್ರದ್ದು ಕಂಟಿನ್ಯೂಯೇಷನ್ ಮಾಡ್ತಿದ್ದೀವಿ. ಸೊ ಬೇಸಿಕ್ ಇಂಗ್ಲಿಷ್ ಕಾನ್ವರ್ಸೇಷನ್ಸ್ಗೆ ಬೇಕಾಗಿರೋ ಸೆಂಟೆನ್ಸಸ್ನ ನಾನು ಹರ್ಷಿತಾ ಇಬ್ರು ನಿಮಗೆ ಹೇಳ್ಕೊಡ್ತೀವಿ. ಐ ಯು ರೆಡಿ? ಎಸ್. ಓಕೆ. ಸೊ ಇದೊಂದು ಕಾಮನ್ ಕ್ವಶನ್ ಹರ್ಷಿತಾ. ಸೊ ಇಂಗ್ಲೀಷ್ ಪಾರ್ಟ್ನರ್ ಬಗ್ಗೆ ಕೇಳಿದವರೆಲ್ಲ ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಕೇಳ್ತಾರೆ, ನಮಗೆ ಆಫೀಸ್ ಎಲ್ಲಿದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ವೇರ್ ಇಸ್ ಯುವರ್ ಆಫೀಸ್? ಸೊ ನಮ್ಮ ಆಫೀಸ್ ಬಂದು ಬ್ಯಾಂಗ್ಳೂರಲ್ಲಿದೆ, ಶಿವಾಜಿನಗರ್ ಕಮಿಷನರ್ ಆಫೀಸ್ ಆಪೋಸಿಟಲ್ಲೇ ಇನ್ಫ್ಯಾಂಟ್ರಿ ರೋಡಲ್ಲಿದೆ. ಓಕೆ, ನೈಸ್. ಸೊ ಈಗ ಯಾರೋ ಒಬ್ರು ಸಖತ್ತು ಏನು ಮಾಡ್ತಿರ್ತಾರೆ, ತೀಟೆ ಮಾಡ್ತಾ ಇರ್ತಾರೆ ಅಥವಾ ತುಂಬ ಟ್ರಬಲ್ ಮಾಡ್ತಾ ಇರ್ತಾರೆ. ಸೊ ನಾನು ಕಣ್ಣು ಮುಂದೆ ನಿಂತ್ಕೋಬೇಡ, ಹೊರಗಡೆ ಹೋಗಪ್ಪ ಅಂತ ಹೇಳ್ತೀವಿ ಅಲ್ವಾ, ಇದನ್ನು ಹೇಗೆ ಹೇಳ್ಬೋದು? ಗೆಟ್ ಔಟ್ ಆಫ್ ಮೈ ಸೈಟ್. ಓಕೆ, ನೆಕ್ಸ್ಟ್. ಈಗ ಸ್ಕೂಲ್ ಸೀಸನ್ ಸ್ಟಾರ್ಟ್ ಆಯಿತು, ಹಾಲಿಡೇ ಎಲ್ಲ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆಯಿತು. ಇದು ಅಮ್ಮಂದಿರು ಹೇಳಿರೋ ಕಾಮನ್ ಡೈಲಾಗ್. ಏನಂತ ಅಂದರೆ ಬೇಗ ರೆಡಿ ಆಗು, ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಗೆಟ್ ರೆಡಿ ಟು ಗೋ ಟು ಸ್ಕೂಲ್. ಸಿಂಪಲ್? ಯಾ, ಸಿಂಪಲ್. ಗೆಟ್ ರೆಡಿ ಟು ಗೋ ಟು ಸ್ಕೂಲ್. ಓಕೆ. ಮತ್ತು ನೀವೇನೋ ನಂಗೆ ಹೇಳ್ತೀರಾ, ಅದು ನಂಗೆ ಅರ್ಥನೇ ಆಗಿಲ್ಲ. ಸೊ ಇದನ್ನು ಹೇಗೆ ಹೇಳ್ಬೋದು? ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಓಕೆ. ಮತ್ತು ಈಗ ನಂಗೊಂದು ಪ್ರಾಜೆಕ್ಟ್ ಅಸೈನ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಸೊ ನಾನು ಅದಕ್ಕೆ ನಂಗೆ ಆದಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸ್ವಲ್ಪ ಫಾರ್ಮಲ್ ವೇ ಆಗಿ ಹೇಳಬೇಕಂದ್ರೆ ಹೇಗೆ ಹೇಳ್ಬೋದು? ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ಬೋದು. ಓಕೆ. ಏನು ಮಾತಾಡ್ತಿದ್ಯಾ ಅಂತ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ವಾಟ್ ಯು ಮೀನ್ ಅಂತ ಹೇಳ್ಬೋದು. ಓಕೆ. ಸೊ ಈಗ ನಾನು ನನ್ನ ಫ್ರೆಂಡ್ ಹೊರಗಡೆ ಹೋಗ್ತಿರ್ತೀವಿ. ಸೊ ನನ್ನ ಇನ್ನೊಂದು ಫ್ರೆಂಡ್ ಸಿಗ್ತಾರೆ. ಸೊ ನಮ್ಮ ಜೊತೆ ನೀನು ಬರ್ತೀಯಾ ಅಂತ ಕೇಳೋದನ್ನು ಕ್ಯಾಶುವಲ್ ಆಗಿ ಹೇಗೆ ಕೇಳ್ಬೋದು? ಆರ್ ಯು ಜಾಯ್ನಿಂಗ್ ಅಸ್? ಬರ್ತೀಯಾ ನೀನು ಕೂಡ, ಇಲ್ಲ ಬರ್ತಿದ್ಯಾ ಅಂತ ಕೇಳೋದಕ್ಕೆ ಆರ್ ಯು ಜಾಯ್ನಿಂಗ್ ಅಸ್ ಅಂತ ಹೇಳ್ಬೋದು. ನೈಸ್. ಸೊ ಇದ್ರ ಬಗ್ಗೆ ಮಾತಾಡ್ತಿದ್ಯಾ, ಇದನ್ನು ಹೇಗೆ ಹೇಳ್ಬೋದು? ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಅಂತ ಹೇಳ್ಬೋದು. ಏನ್ರ ಬಗ್ಗೆ ಮಾತಾಡ್ತಿದ್ಯಾ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳಬೇಕಾದ್ರೆ ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಅಂತ ಹೇಳ್ಬೋದು. ಓಕೆ. ಇನ್ನು ಭೇಟಿ ಮಾಡಿ ತುಂಬ ಖುಷಿ ಆಯ್ತಪ್ಪ ಅನ್ನೋದನ್ನು ಐ ಆಮ್ ಪ್ಲೀಸ್ ಟು ಮೀಟ್ ಯು. ಓಕೆ. ಸೊ ನನ್ನ ತಂಗಿಗೆ ನಾನು ಇದು ಹೇಳಬೇಕಾಯ್ತಾ, ಯಾವಾಗಲೂ ನನ್ನ ಡ್ರೆಸ್ ಎತ್ಕೋತಿರ್ತಾಳೆ, ಏನಾದರೂ ಮಾಡ್ತಿರ್ತಾಳೆ, ನನ್ನ ವಸ್ತು ಏನಿದೆ ಅದನ್ನ ಮುಟ್ಬೇಡ ಅಂತ ಹೇಳಬೇಕು. ಇದನ್ನು ಹೇಗೆ ಹೇಳೋದು? ಕುಡ್ ಯು ಪ್ಲೀಸ್ ಸ್ಟೇ ಅವೇ ಫ್ರಮ್ ಮೈ ಸ್ಟಫ್? ಸ್ಟಫ್? ಯಾ, ಇನ್ಫಾರ್ಮಲ್ ಅಲ್ವಾ, ಸೊ ಸ್ಟಫ್ ಅಂತ ಹೇಳ್ಬೋದು. ಇನ್ಫಾರ್ಮಲ್ ಆಗಿ ಫ್ರೆಂಡ್ ಇಲ್ಲ ಫ್ಯಾಮಿಲಿ ಹತ್ರ ಮಾತಾಡಬೇಕಾದ್ರೆ ಸ್ಟಫ್ ಅಂತ ಯೂಸ್ ಮಾಡ್ಬೋದು. ಓಕೆ. ಇನ್ನು ನನ್ನ ಜವಾಬ್ದಾರಿ, ಇದನ್ನು ಹೇಗೆ ಹೇಳ್ಬೋದು? ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್. ಕ್ಷಮಿಸ್ಬಿಡಪ್ಪ, ತಪ್ಪಾಯಿತು. ಇದು ವೆರಿ ಸಿಂಪಲ್. ಐ ಆಮ್ ಸಾರಿ ಇಲ್ಲ ಫರ್ಗಿವ್ ಮೀ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್. ಸರಿ ಇಲ್ಲ, ಇದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳ್ತೀವಲ್ವ, ಈಗ ಏನಾದರೂ ಸ್ವಲ್ಪ ಸಿಚುವೇಶನ್ಸಲ್ಲಿ, ಇದನ್ನು ಹೇಗೆ ಹೇಳ್ಬೋದು? ದಿಸ್ ಇಸ್ ನಾಟ್ ಫೇರ್. ಇವಾಗ ನೀವು ನಿಮ್ಮ ಫ್ರೆಂಡ್ ಅದು ಒಂದು ಗೇಮ್ ಇಲ್ಲ ಮ್ಯಾಚ್ ನೋಡ್ತಾ ಇರ್ತೀರ, ಗೇಮ್ ಆಡ್ತಿರ್ತೀರ. ಸೊ ಅವಾಗ ಸಮಥಿಂಗ್ ಯು ಡೋಂಟ್ ಫೀಲ್ ಗುಡ್. ಸೊ ಅವಾಗ ದಿಸ್ ಇಸ್ ನಾಟ್ ಫೇರ್ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್. ಇವತ್ತು ಸಖತ್ ಸುಸ್ತಾಗ್ತಿದೆ, ನನಗೆ ಆಫೀಸ್ಗೆ ಹೋಗೋಕೆ ಮನಸ್ಸೇ ಇಲ್ಲ. ಸೊ ಈ ಫೀಲಿಂಗ್ನ ನಾವು ಹೇಗೆ ಹೇಳ್ಬೋದು? ಐ ಆಮ್ ಫೀಲಿಂಗ್ ಟಯರ್ಡ್ ಟುಡೇ ಅಂತ ಹೇಳ್ಬೋದು. ಸೊ ಇವತ್ತು ಏನು ಮಾಡ್ತಾ ಇದೀಯಾ ನೀನು? ಸೊ ಯಾರಿಗಾದ್ರು ಪ್ಲಾನ್ಸ್ ಬಗ್ಗೆ ಕೇಳ್ಬೇಕಾದ್ರೆ ಇವತ್ತು ಏನು ಮಾಡ್ತಿದ್ಯಾ ಅಂತ ಕೇಳ್ತೀನಿ. ವಾಟ್ ಆರ್ ಯು ಡೂಯಿಂಗ್ ಟುಡೇ ಅಂತ ಡೈರೆಕ್ಟಾಗಿ ವಾಟ್ ಆರ್ ಯು ಡೂಯಿಂಗ್ ಟುಡೇ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್. ಈಗ ಯಾರೋ ಒಬ್ರು ತುಂಬ ತಲೆ ಹಾಕ್ತಿರ್ತಾರೆ, ಇದೆಲ್ಲ ನೀನು ತಲೆ ಹಾಕ್ಬೇಡಪ್ಪ, ಇದಕ್ಕೂ ಏನು ನಿಮಗೂ ಏನೋ ಸಂಬಂಧ ಇಲ್ಲ. ಸೊ ಇದನ್ನು ಇಷ್ಟು ರೂಡ್ ಆಗಲ್ಲ, ಸ್ವಲ್ಪ ಕ್ಯಾಶುವಲ್ ಆಗಿ ಹೇಗೆ ಹೇಳ್ಬೋದು? ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್. ಏನಾದರೂ ಮಾತಾಡಪ್ಪ ಅಂತ ಹೇಳೋದಕ್ಕೆ ಪ್ಲೀಸ್ ಸೇ ಸಮಥಿಂಗ್ ಅಂತ ಹೇಳ್ಬೋದು. ಓಕೆ. ಸೊ ನೋಡಿದ್ರಲ್ಲ ನಮ್ಮ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.